ವೆಲ್ಕಮ್ ಬ್ಯಾಕ್ ಟು ಸಂಪಾದಿಪಿ ಮಾತುಗಳು. ನಾನ್ ನಿಮ್ ಪ್ರೀತಿ ಕೆಲವೊಂದ್ಸರಿ ಲೈಫ್ ಒಳಗ ರೀಸೆಟ್ ಅನ್ನೋದು ಬಹಳ ಅಂದ್ರೆ ಬಹಳ ನೆಸಸರಿ ಆಗತ್ರಿ. ನಾವೆಲ್ಲರೂ ಮೋಟಿವೇಶನ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಗೋಲ್ ಅಚೀವ್ ಮಾಡ್ಲೇಬೇಕು ಅಂತ ಹೇಳಿ ಫುಲ್ ಸ್ಪೀಡ್ ಆಗಿ ಓಡ್ತಾನೆ ಇರ್ತೀವಿ. ಲೇಟ್ ನೈಟ್ಸ್, ಹೆವಿ ವರ್ಕ್ ಲೋಡ್, 24/7 ಮೈಂಡ್ ಅಂತೂ ಫುಲ್ ರನ್ ಆಗ್ತಾನೆ ಇರತ್ತ. ಆದ್ರೆ ಒಂದ್ ಕ್ವಶನ್, ಈ ಗೋಲ್ ಅಚೀವ್ ಮಾಡೋಕಿನ ಮುಂಚೆ ನಮ್ ಬಾಡಿ ರೆಡಿ ಇದೆಯಾ ಅಲ್ವಾ? ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ರೀ ಬಾಡಿನ ರಿಸೆಟ್ ಮಾಡ್ಕೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ ರೀ. ಈ ಕಾರ್ಪೊರೇಟ್ ಲೈಫ್ ಆಗಿರ್ಬೋದು, ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಲೈಫ್ ಎಕ್ಸಾಮ್ಸ್ ಆಗಿರ್ಬೋದು, ಈ ಬಿಸಿ ಶೆಡ್ಯೂಲ್ ಒಳಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹಿಂಗ ಒಂದಿನ ಬಂದು ಮಿರರ್ ಒಳಗೆ ಮುಖ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಈ ಡಾರ್ಕ್ ಸರ್ಕಲ್ಸ್, ಹೆವಿ ಸ್ಟ್ರೆಸ್, ಆಮೇಲೆ ಸ್ಲೀಪೇ ಇರಲ್ಲ, ಫುಲ್ ಲೋ ಎನರ್ಜಿ ಆಗ್ಬಿಟ್ಟಿರತ್ತ. ಆಗ ಡಾಕ್ಟರ್ ಹೇಳ್ತಾರ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ವರ್ಕ್ ಅಂತ. ನೀವು ಚೆನ್ನಾಗಿದ್ರೆ ಅಲ್ವಾ ನಿಮ್ ಕೆಲಸನ ಆರಾಮಾಗಿ ಈಸಿಯಾಗಿ ಬಡ ಮುಗಿತಾವ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳೋದು ರೀ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಹೆಲ್ತ್ ಚೆನ್ನಾಗಿದ್ರೆ ಫೋಕಸ್ ಆಟೋಮೆಟಿಕ್ ಆಗಿ ಬರತ್ತ, ಕೆಲ್ಸನ ಆರಾಮಾಗಿ ಹೋಗ್ತಾವ, ಚಿಲ್ ಆಗಿರತ್ತ, ಬಾಡಿನೂ ರಿಸೆಟ್ ಆಗಿರತ್ತ, ಎನರ್ಜಿನೂ ಫುಲ್ ಹೈ ಒಳಗಿರತ್ತ. ನಂಗೂ ಹಿಂಗೆ ಆಗಿತ್ತು. ನಾನು ಆಫೀಸ್ ವರ್ಕೌಟ್, ಆಮೇಲೆ ಹೆಲ್ತ್ ಬಗ್ಗೆ ಅದು ಇದು ನೋಡೋದು, ಆಮೇಲೆ ರಿಸರ್ಚ್ ಮಾಡೋದು, ಆಮೇಲೆ ಏನ್ ಶೂಟ್ ಮಾಡ್ಬೇಕು ಇವತ್ತು, ಎಡಿಟ್ ಹೆಂಗ್ ಮಾಡೋದು, ಅದು ಇದು ತಲೆ ಕೆಡ್ಸ್ಕೊಂಡ್ ನನಗೂ ಒಂದ್ಸತಿ ಹಂಗೆ ಆಗ್ಬಿಟ್ಟಿದ್ದು. ಫುಲ್ ಲೋ ಎನರ್ಜಿ ಆಗ್ಬಿಟ್ಟಿತ್ತು ನನ್ಗೆ. ಆಮೇಲೆ ಸ್ವಲ್ಪ ನಾ ಗ್ಯಾಪ್ ತಗೊಂಡ್ಮ್ಯಾಗ ಅನಿಸ್ತು, ಓಕೆ ನಾನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿಲ್ಲ, ಕಂಟೆಂಟ್ ನಾನು ಕನ್ಸ್ಯೂಮ್ ಮಾಡ್ಕೊಳಕತ್ತದ ಅಂತ ಹೇಳಿ. ಆವಾಗ ಅನಿಸ್ತು, ಓಕೆ ನಾ ಏನ್ ಕೆಲಸ ಮಾಡ್ತಿರ್ತೀನಿ, ವಿ ಹ್ಯಾವ್ ಟು ಎಂಜಾಯ್ ಅಂತ ಹೇಳ್ತಾರ. ಲಿಟ್ರಲಿ ಐ ಆಮ್ ಹ್ಯಾಪಿ ವಾಟ್ ಎವರ್ ಐ ಆಮ್ ಡೂಯಿಂಗ್. ಬಟ್ ಸಮ್ಟೈಮ್ಸ್ ಆಗತ್ತೆ ರೀ, ಇವಾಗ ಹೆವಿ ಶೆಡ್ಯೂಲ್ ಇದ್ದಾಗ ನಿಮ್ದು ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆ ಎಲ್ಲ ಕೆಲಸ ನೋಡ್ಕೊಂಡು ಆಮೇಲೆ ಇನ್ನೊಂದೇನೋ ಮಾಡ್ತಿರ್ತಿರ್ಬೇಕಾದ್ರೆ ಸ್ವಲ್ಪ ಕೆಲವೊಂದಿಷ್ಟು ಸಮಯದಲ್ಲಿ ಫುಲ್ ಲೋ ಆಗ್ಬಿಡುತ್ತೆ ಎನರ್ಜಿ. ಓಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಎಕ್ಸಾಂಪಲ್ ಇವಾಗ ನನಗೂ ಹಂಗೆ ಆಗಿತ್ತು. ಸ್ವಲ್ಪ ದಿನದಿಂದ ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್ ಪ್ರಾಪರ್ಲಿ, workout, study and everything, whatever I needed to do in the future, everything I was doing perfectly and fine, including my health also. I was eating these, that, these to get a weight and all, everything I was doing perfect and fine. ಬಟ್ ಸಡನ್ ಆಗಿ ನನಗೊಂದ್ಸತಿ ಅನ್ನಿಸ್ತು, ಒಂದಿನ ನಂಗೆ ಹುಷಾರ್ ತಪ್ಪಿದಾಗ ಅನ್ನಿಸ್ತು, ಓಕೆ ಒಂದೆರಡು ದಿನ ಪೋಸ್ಟ್ಪೋನ್ ಮಾಡೋಣ ಅಂತೇಳಿ. ಆಮೇಲೆ ನಂಗೆ ರಿಯಲೈಸ್ ಆಯ್ತು, ಓಕೆ ಇಲ್ಲ ಬ್ರೋ, ನಾ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರೊಳಗೆ ನಾ ಮಜಾ ಮಾಡಾಕತ್ತಿಲ್ಲ ಬ್ರೋ, ಕಂಟೆಂಟ್ ಕ್ರಿಯೇಟ್ ಮಾಡೋದ್ರೆ ನಾನು ಕನ್ಸ್ಯೂಮ್ ಮಾಡ್ಕೊಳಕತ್ತದ ಇಲ್ಲಿ ಅಂತ ಹೇಳಿ. ಯಾಕಂದ್ರೆ ಅವಾಗ ನಂಗೆ ಅರ್ಥ ಆಯಿತು, ಓಕೆ ಬಿಸಿ ಆಲ್ ದ ಟೈಮ್. ನನಗೆ ಗ್ಯಾಪ್ ಸಿಕ್ಕರೆ ಸಾಕು, ಓಕೆ ಇವತ್ತು ಏನು ಮಾಡಬೇಕು, ಏನು ನೋಟ್ ಮಾಡಬೇಕು, ಇದೇ ಮಾಡ್ತಿರ್ತೀವಲ್ಲ. ಸೊ ನಂತರ ತುಂಬ ಜನ ಇರ್ತಾರೆ, ಐ ಮೀನ್ ಮೇ ಬಿ ಮೈ ಎನರ್ಜಿ ಇಸ್ ವೆರಿ ಲೋ, ಸೊ ಐ ಗಾಟ್ ವೆರಿ ಅರ್ಲಿ ಸ್ಟೇಜ್ ಲೈಕ್ ನಮ್ ಸೋಡನ್. ಸೊ ಬಟ್ ತುಂಬ ಜನ ಇರ್ತಾರೆ, ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ. ಸೊ ಎಲ್ರಿಗೂ ಹೇಳೋದಿದಂತೆ, ಎಲ್ಲರೂ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ, ಅಂದರೆ ಕರೆಕ್ಟಾಗಿ ನಿಮ್ಮದೇ ಪ್ರಾಪರ್ ಆಗಿ ಮಲ್ಗೋದು, ಊಟ ಎಲ್ಲ ಕರೆಕ್ಟ್ ಆಗಿದ್ದಾಗ ಅಷ್ಟೇ ಬಾಡಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ನಾನು ಇವತ್ತು ಮಾಡೋ ಕೆಲಸನ ಡಬಲ್ ತ್ರಿಬಲ್ ಆಗಿ ಮತ್ತೆ ನಾನು ಮಾಡ್ತಾನೆ ಹೋಗ್ಬೋದು. ಅದೆಲ್ಲ ನಂಗೆ ರಿಯಲೈಸ್ ಆಗಿದ್ದು. ಆಮೇಲೆ ನಾನು ರಿಸೆಟ್ ಇಷ್ಟು ದಿನ ಏನು ಗ್ಯಾಪ್ ತಗೊಂಡು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊಂಡು ತಿಂದ ಎಲ್ಲ ಬಂದಲ್ಲ ಇವಾಗ ಅನಿಸ್ತು. ಸೊ ಮತ್ತೆ ನಾನು ಇವಾಗ ಎಷ್ಟು ಬಂದಿದ್ದೇನೆ ಗ್ಯಾಪ್ ಎಲ್ಲ ತಗೊಂಡಲ್ಲ. ಸೊ ಎಲ್ಲರೂ ನಾನು ಮರ್ತು ಬಿಡಬೇಡಿ, ನಾನು ನಿಮ್ಮ ಪ್ರೀತಿ ನಾನು ಬಿಟ್ಕೊಂಡಿರಿ. ಸೊ ನಾಳೆಯಿಂದ ಮತ್ತೆ ನಾವು ಹೆಲ್ದಿಯಾಗಿ ಕನ್ಸಿಸ್ಟೆಂಟಿನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತೀನಿ. ಸೊ ನಾಳೆಯಿಂದ ನಾನು ಎಲ್ಲ ಪೋಸ್ಟ್ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.